ಜೂನ್ 9ನೇ ತಾರೀಕು ಪೊಲೀಸರಿಗೆ ಕೃತ್ಯದ ಬಗ್ಗೆ ಸಂಪೂರ್ಣ ಮಾಹಿತಿ ಇತ್ತು. ಹಾಗಿದ್ದಾಗಲೂ ಕೂಡ ದರ್ಶನ್ ಹೇಳಿಕೆ ನೀಡುವವರೆಗೂ ಕೂಡ ಯಾಕೆ ಸುಮ್ಮನಿದ್ರಿ? ಹೇಳಿಕೆ ನಂತರನೇ ಎಲ್ಲಾ ವಸ್ತುಗಳನ್ನ ಸೀಸ್ ಮಾಡಿದ್ದಾರೆ. ದರ್ಶನ್ ಪರ ಸಿ.ವಿ. ನಾಗೇಶ್ ಅವರು ಈ ರೀತಿಯಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ತನಿಖೆಯ ಪ್ರತಿ ಹಂತದಲ್ಲೂ ಕೂಡ ಎಡವಟ್ಟಾಗಿದೆ, ಇಲ್ಲಿ ಸರಿಯಾಗಿ ತನಿಖೆ ಮಾಡಿಲ್ಲ ಅನ್ನುವಂಥದ್ದನ್ನ ಕೋರ್ಟ್ನ ಮುಂದೆ ವಾದ ಮಂಡಿಸ್ತಾ ಇದ್ದಾರೆ. ನೋಡಿ, ನಿಮ್ಗೆಲ್ಲಾ ವಿಚಾರಗಳ ಬಗ್ಗೆನೂ ಕೂಡ ತನಿಖಾಧಿಕಾರಿಗೆ ಗೊತ್ತಿದ್ದಾಗ ಈ ಮರ್ಡರ್ ಸಂದರ್ಭದಲ್ಲಿ ಆಗಿರುವಂತಹ ವಿಷಯಗಳು ನಿಮ್ಮ ಗಮನಕ್ಕೆ ಬಂದಿದ್ದು 9ನೇ ತಾರೀಕೆ. ಅಲ್ಲಿವರೆಗೂ ಕೂಡ ನೀವು ಆಗ್ಲೇ ಹೋಗಿ ಸ್ಥಳ ಮಹಜರು ಮಾಡುವಂಥದ್ದಾಗ್ಲಿ ಅಥವಾ ಕೆಲವೊಂದಷ್ಟು ವಸ್ತುಗಳನ್ನ ವಶಕ್ಕೆ ಪಡೆಯುವಂಥದ್ದಾಗ್ಲಿ ಮಾಡಬಹುದಿತ್ತು. ಆದ್ರೆ ದರ್ಶನ್ ಅರೆಸ್ಟ್ ಆಗೋವರೆಗೂ ಕೂಡ ನೀವು ವೇಟ್ ಮಾಡಿದಿರಿ. ದರ್ಶನ್ ಹೇಳಿಕೆ ಕೊಟ್ಟ ನಂತರ ಹೋಗಿ ವಸ್ತುಗಳನ್ನ ಮಹಜರು ಮಾಡಿ, ಅಲ್ಲಿಂದ ನೀವು ಸ್ಥಳ ಮಹಜರು ಮಾಡಿ ಕೆಲವೊಂದಷ್ಟು ವಸ್ತುಗಳನ್ನ ಸೀಸ್ ಮಾಡ್ಕೊಂಡು ಬಂದಿದ್ರಿ. ಅಂದ್ರೆ ಎಲ್ಲೊಂದ್ ಕಡೆ ಇಲ್ಲಿ ಲೋಪ ಆಗಿದೆ ತನಿಖೆಯಲ್ಲಿ ಅನ್ನುವಂಥ ಒಂದು ಮಾತುಗಳನ್ನ ಸಿ.ವಿ. ನಾಗೇಶ್ ಅವರು ಪ್ರಮುಖವಾಗಿ ಮುಂದೆ ಇಡ್ತಾ ಇದ್ದಾರೆ. ನಿನ್ನೆಯೂ ಕೂಡ ಸುದೀರ್ಘ ವಾದ ಮಂಡನೆ ಮಾಡಿದಂತಹ ಸಿ.ವಿ. ನಾಗೇಶ್ ಅವರು ನೋಡಿ, ರೇಣುಕಾಸ್ವಾಮಿ ದೇಹದ ಮೇಲಿನ ಕೆಲ ಗಾಯಗಳನ್ನು ತೋರಿಸಿ ಇದು ದರ್ಶನ್ ಹೊಡೆದಿರೋದ್ರಿಂದಾಗಿ ಆಗಿದೆ ಅನ್ನುವಂಥದ್ರ ಬಗ್ಗೆ ಬಿಂಬಿಸಲಾಗ್ತಾ ಇದೆ. ಆದರೆ ಇಲ್ಲಿ ನಾಯಿ ಕಚ್ಚಿರುವಂತಹ ಗಾಯಗಳಿವು ಅನ್ನುವಂಥದ್ದನ್ನ ಕೋರ್ಟ್ನ ಗಮನಕ್ಕೆ ತಂದಿದ್ರು. ಸೊ ಇಲ್ಲಿ ದರ್ಶನ್ ವಿರುದ್ಧವಾಗಿ ಎಲ್ಲಾ ಸಾಕ್ಷ್ಯಗಳನ್ನು ಪ್ಲಾಂಟ್ ಮಾಡಿಸಲಾಗ್ತಾ ಇದೆ. ಪ್ಲಾಂಟ್ ಮಾಡಿ ಅಂದ್ರೆ ಸೃಷ್ಟಿ ಮಾಡ್ತಾ ಇದ್ದಾರೆ ಕೆಲವೊಂದಷ್ಟು ಸಾಕ್ಷ್ಯಗಳನ್ನ. ಮೊದಲು ಇವರು ಪ್ರಕರಣವನ್ನ ರೆಡಿ ಮಾಡಿಕೊಂಡು ಅದಕ್ಕೆ ಏನೇನು ಬೇಕೋ ಸಾಕ್ಷ್ಯಗಳನ್ನ ಅದನ್ನ ಪ್ಲಾಂಟ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆ ಮಾಡಿದ್ದಾರೆ.